ಏನಮ್ಮ ಡಿಸೈನ್ ಆಯ್ತಾ? ಡಿಸೈನ್ ಮಾಡ್ತಾ ಇದೀನಿ ಬಂಗಾರಿ. ಎಲ್ಲಿವರೆಗೂ ಬಂದೈತೆ ಅಂತಂದರೆ ಫೈನಲ್ ಮುಗಿಸಿದ್ದೀನಿ. ನೀವು ಡಿಸೈನ್ ತಾಜ್ ಮಹಲ್ ಶೇಪ್ ಅಲ್ಲ ಇದು? ತಾಜ್ ಮಹಲ್ ಶೇಪು ಕಸ್ಟಮರ್ ಕೊಟ್ಟಿದ್ದು ಇದೇ ಥರನೇ. ಬಟ್ ಇಲ್ಲಿ ಬಾರ್ಡರ್ ಬರುತ್ತೆ, ಬಾರ್ಡರ್ ಅಟ್ಯಾಚ್ ಮಾಡಿಸ್ಕೊತಾರೆ ಅವರು. ಇದು ನಾನು ಯಾವ ಥರ ಡಿಸೈನ್ ಮಾಡಿದ್ದೀನಿ ಅಂತಂದರೆ ಸೀಕ್ವೆನ್ಸ್ ಮೇಲೆ ಬಂದು ಇಲ್ಲಿ ನೋಡಿ, ಇದೆ ನಮ್ಮ ಮಮ್ಮಿದು ಇದು ಸ್ಟ್ಯಾಂಡ್ ಎಲ್ಲ ತೋರಿಸ್ತಾ ಇದ್ದಾಳೆ ಇವತ್ತಿವಳು. ತುಂಬ ದೊಡ್ಡದಾಗಿ ಮಾಡಿಕ್ಕಿದ್ದಾರೆ, ಬೆಡ್ ಥರ. ಇದ್ರಲ್ಲಿ ಮಾಡಿದ್ರೆ ಪರ್ಫೆಕ್ಟ್ ಫಿನಿಶಿಂಗ್ ಬರೋದು. ಮಾಮೂಲಿ ನಾವು ಕಟಲ್ ಫ್ರೇಮಲ್ಲಿ ಮಾಡೋದಕ್ಕಿಂತನೂ ಇದ್ರಲ್ಲಿ ಮಾಡಿದ್ರೆ ಫಿನಿಶಿಂಗ್ ಬರುತ್ತೆ. ಗಂಟಲು ಸ್ವಲ್ಪ ಹಾಳಾಗ್ಬಿಟ್ಟಿದೆ ಈ ಕೋಲ್ಡ್ಗೆ. ಇವಾಗ ಬಂದು ನೋಡಿ, ಇದು ಸೀಕ್ವೆನ್ಸ್ ಇದೆ. ಸೀಕ್ವೆನ್ಸ್ ಮೇಲೆ ಫ್ರೆಂಚ್ ನಾಟು ಏನಕ್ಕೆ ಈ ಥರ ಮಾಡಿದ್ದೀನಿ ಅಂತಂದರೆ ಸ್ವಲ್ಪ ಎಂಬೋಸಾಗಿ ಕಾಣಲಿ, ಸ್ವಲ್ಪ ಚೆನ್ನಾಗಿ. ಇದು ಫ್ಲವರ್ ಟೈಪ್ ಇದೆ ನೋಡಿ, ಎಲ್ಲನೂ ಫ್ಲವರ್ ಥರ ಎಂಬೋಸಾಗಿ ಕಾಣಲಿ ಅಂತ ಸೀಕ್ವೆನ್ಸ್ ಮೇಲೆ ಇಟ್ಟಿದ್ದೀನಿ. ಇಲ್ಲ ಆಮೇಲೆ ಜಸ್ಟ್ ಲೈಕ್ ಎಲ್ಲವ್ರು ಏನೋ ಬೀಡ್ಸೇ ಯೂಸ್ ಮಾಡಬಾರ್ದು ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ಯಾವ ಬೀಡ್ಸು ಕೂಡ ಇದರಲ್ಲಿ ಯೂಸ್ ಮಾಡಿಲ್ಲ, ಎಲ್ಲ ಫುಲ್ಲು ಥ್ರೆಡ್ ವರ್ಕೇ ಮಾಡಿದ್ದೀನಿ. ಇದು ಬಂದು ಜಸ್ಟು ಒಂದು ಲೈನ್ ಮಾತ್ರ ಇತ್ತಷ್ಟೇ. ನಾನು ತೋರಿಸ್ತಿದ್ದೀನಿ, ನೀನು ಹೇಳಮ್ಮ ಏನೋ. ಅಯ್ಯಪ್ಪ ನೋಡಿ, ಇಷ್ಟು ಮಾತ್ರ ಮಾಡಿದ್ದೀನಿ ಇದನ್ನು. ಇವಾಗ ನಿಮ್ಗೆ ಯಾರಿಗಾದ್ರೂ ಈ ಥರ ಕಲಿಬೇಕು, ನೀವೇ ಫಿನಿಶಿಂಗ್ ನೋಡ್ಬೋದು ಯಾವ ಥರ ಇದೆ ಅಂತ. ನೀವು ಥ್ರೆಡ್ ವರ್ಕ್ ಏನೋ ಮಾಡಿದ್ದಾರೆ, ಎಲ್ಲ ಥ್ರೆಡ್ ವರ್ಕೆ. ಇಲ್ಲಿ ಯಾವುದು ಬೀಡ್ಸೇ ಯೂಸ್ ಮಾಡಿಲ್ಲ. ಇವಾಗ ತುಂಬ ಡಿಸೈನ್ ಆಗಿ ಮಾಡಿಕ್ಕಿದ್ದಾರೆ ಜಡೆ ಥರ. ಇದು ಬಂದು ಲೋಡಿಂಗು, ಇದು ಜರಿ ಥ್ರೆಡ್ಡಲ್ಲಿ ಮಾಡ್ತಾಯಿದ್ದೀನಿ. ಜಸ್ಟ್ ಕಸ್ಟಮರ್ಗೆ ತೋರಿಸಿರೋದ್ರಲ್ಲಿ ಬಂದು ಜಸ್ಟ್ ಒಂದು ಲೈನ್ ಇತ್ತಷ್ಟೇ. ಆ ಲೈನ್ ಅಷ್ಟು ಚೆನ್ನಾಗಿರಲ್ಲ ಅಂತ ಅಂದ್ಕೊಂಡು ನಾನು ಇಲ್ಲಿ ಬಂದು ಸ್ವಲ್ಪ ಲೋಡಿಂಗ್ ಕೊಟ್ಟಿದ್ದೀನಿ, ಚೆನ್ನಾಗಿ ಸ್ವಲ್ಪ ಹೈಲೈಟ್ ಆಗಲಿ ಅಂತ. ಅದು ಬಿಟ್ಟರೆ ಇದೆಲ್ಲ ಫುಲ್ಲು ಥ್ರೆಡ್ ವರ್ಕ್ ಬಿಟ್ಟರೆ ಇನ್ನೇನು ಇದರಲ್ಲಿ ಒಂದು ಸ್ವಲ್ಪನೂ ಬೀಡ್ಸ್ ಯೂಸ್ ಮಾಡಿಲ್ಲ. ಬೀಡ್ಸ್ ಯೂಸ್ ಮಾಡ್ದೇ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಇನ್ನು ಸ್ಲೀವ್ಸ್ ಒಂದು ನೋಡಿ ಲೈನ್ ಹಾಕಿದ್ದಾರೆ. ಈ ಲೈನ್ ಬಂದು ಏನಕ್ಕೆ ಹಾಕಿದ್ದೀನಿ ಅಂತಂದರೆ ಇಲ್ಲಿ ಬಾರ್ಡರ್ ಅಟ್ಯಾಚ್ ಮಾಡಿಸ್ತಾರೆ ಕಸ್ಟಮರ್, ಅದರಿಂದ ಅಷ್ಟೇ. ಇದು ಲೈನ್ ಗೊತ್ತಾಗಲಿ ಅಂತ ಹಾಕಿದ್ದೀನಿ ಇದನ್ನು. ಇದು ಯಾವ್ದಾದ್ರು ನೀವು ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಆನ್ಲೈನ್ ಆಗಿರ್ಬೋದು, ಆಫ್ಲೈನ್ ಆಗಿರ್ಬೋದು, ಎಲ್ಲ ಕ್ಲಾಸಸ್ಸು ಕೂಡ ತಗೊಳ್ತಾ ಇದ್ದೀನಿ. ಸದ್ಯಕ್ಕೆ ಕ್ಲಾಸಸ್ಸೇ ಮಾಡ್ತಾ ಇರೋದು. ಕ್ಲಾಸಸ್ಸು ಈ ಥರ ಆರ್ಡರ್ ಬಂದವು ಕೂಡ ಮಾಡ್ತೀನಿ. ಕುಚ್ಚು, ಬ್ಲೌಸು ಎಲ್ಲನೂ ಮಾಡ್ತಾಯಿದ್ದೀನಿ. ನನಗೆ ಜಸ್ಟ್ ಮಾತಾಡೋಕ್ಕಾಗ್ತಾಯಿಲ್ಲ, ಗಂಟಲು ಫುಲ್ಲು ಇದಾಗ್ಬಿಟ್ಟಿದೆ. ಇನ್ನೊಂದು 2 ಡೇಸಲ್ಲಿ ಇವತ್ತು ನಾಳೆ ಅಷ್ಟರಲ್ಲಿ ಕಸ್ಟಮರ್ ಕೊಟ್ಬಿಡ್ತೀನಿ. ಆಮೇಲೆ ವೀಡಿಯೋ ಮಾಡೋಕ್ಕಾಗಲ್ಲ ಅಂತ ಇವಾಗಲೇ ಮಾಡ್ತಾಯಿದ್ದೀನಿ. ನಿಮ್ಮ ಕಲಿಯೋದು ಇಂಟ್ರೆಸ್ಟ್ ಇದ್ರೂ ಮಾಡ್ಬೋದು. ಆಮೇಲೆ ನಿಮಗೆ ಆರ್ಡರ್ ಇದ್ದರೂ ಕೂಡ ನೀವು ನಮ್ಮ ಹತ್ರ ಕೊಡಬಹುದು, ಆರ್ಡರ್ ಕೂಡ ಮಾಡಿಕೊಡ್ತೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಪೇಜ್ನ ಕೂಡ ಫಾಲೋ ಮಾಡ್ಕೊಳ್ಳಿ. ಇದಕ್ಕೆ ಎಷ್ಟು ಚಾರ್ಜ್ ಮಾಡಬಹುದು ಅಂತಲೂ ಹೇಳಿ, ಆಮೇಲೆ ನಾನು ನಿಮಗೆ ಹೇಳ್ತೀನಿ. ನಾನು ಆ್ಯಕ್ಚುಲಿ ನಾನು ತುಂಬ ಕಾಸ್ಟು ಕೂಡ ಮಾಡಲ್ಲ, ಜಾಸ್ತಿನೂ ತೊಗೊಳ್ಳಲ್ಲ, ರೀಸನಬಲ್ ಪ್ರೈಸಲ್ಲೇ. ಎಷ್ಟು? ಜಸ್ಟ್ 350 ಎಲ್ಲ ಇಲ್ಲ, ಅವ್ಳು ಮಾತು ನಂಬೇಡಿ ನೀವು. 350 ಎಲ್ಲ ಇಲ್ಲ. ನಾನು ಆಮೇಲೆ ಹೇಳ್ತೀನಿ ನಿಮಗೆ ಎಷ್ಟು ತೊಗೊಳ್ತೀನಿ ಅಂತ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಪೇಜ್ನ ಕೂಡ ಫಾಲೋ ಮಾಡಿ. ಥ್ಯಾಂಕ್ ಯು.